ಬಹಳ ರುಚಿಕರ ಮತ್ತು ಆರೋಗ್ಯಕರವಾದಂತಹ ಲಂಚ್ ಬಾಕ್ಸ್ ರೆಸಿಪಿ ಇವತ್ತಿನ ಈ ವಿಡಿಯೋನಲ್ಲಿ ಕಡಿಮೆ ಸಮಯದಲ್ಲಿ ತಯಾರಾಗುತ್ತೆ. ಏನೋ ಒಂದು ಸಂಪೂರ್ಣ ತಾಲಿನೇ ತಿಂದಿರೋ ಥರ ಹೊಟ್ಟೆ ತುಂಬಿ ಬಿಡುತ್ತೆ. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹೆಚ್ಚಿ ನೀರಲ್ಲಿ ಹಾಕಿಟ್ಟಿರುವಂತಹ ಬದನೆಕಾಯಿ, 2-3 ಹಸಿಮೆಣಸಿನಕಾಯಿ, 1 ಚಮಚದಷ್ಟು ಉಪ್ಪು, ದೊಡ್ಡ ಚಿಟಿಕೆ ಅರಿಶಿನ ತಗೊಂಡು ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಬದನೆಕಾಯಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಬೇಯುವಾಗ 1 ಚಮಚದಷ್ಟು ಹುಣಸೆಹಣ್ಣಿನ ಪೇಸ್ಟು ಸಹ ಸೇರಿಸ್ಕೊಂಡೆ. ಹುಣಸೆಹಣ್ಣು ಹಾಕಿ ಬೇಯಿಸಿದ್ರೆ ಬದನೆಕಾಯಿ ಮೆತ್ತಗೆ ಬೇಯುತ್ತೆ, ಆದರೆ ಕರಗಿ ಹೋಗೋದಿಲ್ಲ. ಬದನೆಕಾಯಿ ಬೇಗ ಬೇಯುತ್ತೆ. ಬೆಂದಾದ ಕೂಡಲೇ ಈಗಾಗಲೇ ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆ ಹಾಗೂ 1 ಚಮಚದಷ್ಟು ಉಪ್ಪು, 1 ಸಣ್ಣ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಇವಿಷ್ಟನ್ನು ಹಾಕಿದ್ದೀನಿ. 1 ಒಣಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಇದನ್ನು ಬೋಳು ಹುಳಿ ಅಥವಾ ಬೋಳು ಕೊದ್ದೆಲ್ ಅಂತ ಕರೀತಾರೆ. ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಸುಲಭವಾಗಿ ಇದನ್ನು ಮಾಡ್ಬೋದು. ಬೇಳೆ ಒಂದು ಬೇಯಿಸಿಟ್ಕೊಂಡಿದ್ರೆ ತುಂಬ ಬೇಗ ತಯಾರಾಗುತ್ತೆ. ಇನ್ನು 2ನೇ ರೆಸಿಪಿ ಒಂದು ಪಲ್ಯದ ರೆಸಿಪಿ. ಇದು ಸಹ ಅಷ್ಟೇ, ತರಕಾರಿ ಮತ್ತು ಕಡಲೆಕಾಳೆಲ್ಲ ಹಾಕಿ ತುಂಬ ಆರೋಗ್ಯಕರವಾಗಿ ಮಾಡಿರುವಂಥದ್ದು. ಇಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನಕಾಯಿಯನ್ನು ಹಾಕಿ ಮೊದಲಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಹಸಿಮೆಣಸಿನಕಾಯಿ ಸೀಳಿರೋದು, ಸ್ವಲ್ಪ ಕರಿಬೇವು, 1 ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗು ಇವಿಷ್ಟನ್ನು ಹಾಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿರುವಂತಹ ತೊಂಡೆಕಾಯಿಯನ್ನು ಹಾಕಿ 1 ನಿಮಿಷ ದೊಡ್ಡ ಉರಿಯಲ್ಲಿ ಹುರಿತಾ ಇದ್ದೀನಿ. ನಿಮ್ಗೆ ಇನ್ನೂ ಫಾಸ್ಟಾಗಿ ಆಗಬೇಕು ಅಂದರೆ ತೊಂಡೆಕಾಯಿಯನ್ನು ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ವಿಸಿಲ್ ಮಾಡಿಕೊಂಡ್ರೆ ಕುಕ್ಕರಲ್ಲಿ ಇನ್ನೂ ಬೇಗ ಆಗಿಬಿಡುತ್ತೆ. ನಾನಿಲ್ಲಿ ಹುರಿದಾದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಂಡು ಈಗಾಗಲೇ ಬೇಯಿಸಿಟ್ಟಿರುವಂತಹ ಕಡಲೆಕಾಳನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಗ್ಚ್ಕೊಳ್ತಾ ಇದ್ದೀನಿ. ನಾನು ಮೊದಲು ತೋರಿಸಿರೋ ರೆಸಿಪಿಯಲ್ಲಿ ತೊಗರಿಬೇಳೆ ಇತ್ತು, ತರಕಾರಿ ಇತ್ತು. ಇದರಲ್ಲಿ ಕಡಲೆಕಾಳಿದೆ ಹಾಗೂ ತೊಂಡೆಕಾಯಿ ಇದೆ. ಹೀಗೆ ತರಕಾರಿ, ಕಾಳು, ಬೇಳೆ ಎಲ್ಲ ಹಾಕಿರುವಂತಹ ಬಹಳ ಆರೋಗ್ಯಕರವಾದಂತಹ ಒಂದು ಲಂಚ್ ಬಾಕ್ಸ್ ಐಡಿಯಾ ಇದು. ಈಗ ಇದೆಲ್ಲ ಹಾಕಿ ಮಗ್ಚಿ 1 ನಿಮಿಷ ಮುಚ್ಚಿಟ್ಟು ಬೇಯಿಸಿ ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಎಲ್ಲ ಮಾಡೋದೇ ಏನೂ ಬೇಕಾಗೋದಿಲ್ಲ, ಹಾಗಾಗಿ ಬಹಳ ಸುಲಭವಾಗುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಈ ಪಲ್ಯ ಅಂತೂ ಹಾಗೆ ತಿಂದ್ಬಿಡ್ಬೋದು, ಉಸ್ಲಿ ಥರ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಇಷ್ಟು ಮಾಡಿ ಆದಮೇಲೆ 2ನೇ ಬಾಕ್ಸಿಗೆ ನಾನು ಈ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 3ನೇ ರೆಸಿಪಿ ಮೊಸರನ್ನ. ಮಧ್ಯಾಹ್ನದಷ್ಟೊತ್ತಿಗೆ ತಣ್ಣಗಿರೋ ಮೊಸರನ್ನ ತಿಂದರೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಮೆತ್ತಗೆ ಬೆಂದಿರುವ ಅನ್ನಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಹೀಗೆ ಲೈಟಾಗಿ ಅದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ದೊಡ್ಡ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಶುಂಠಿ, ಗೋಡಂಬಿ, ಕರಿಬೇವು ಮತ್ತು ಇಂಗು ಇಷ್ಟು ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಪದಾರ್ಥನೂ ತುಂಬ ಹಾಕೋದು ಬೇಡ, ಸ್ವಲ್ಪ ಹಾಕಬೇಕು. ಮತ್ತು ಒಂದು ಸ್ವಲ್ಪ ಮೊಸರನ್ನು ಹಾಕಿ ಕಲಿಸ್ಕೊಂಡು, ಈಗ ಮೊಸರು ಎಷ್ಟು ಹುಳಿ ಇದೆ ಅನ್ನೋದನ್ನು ನೋಡಿಕೊಂಡು, ಅಥವಾ ನೀವು ಆಫೀಸಿಗೆ ಹೋಗ್ತಿರಲ್ಲ ಅಲ್ಲಿ ಎಷ್ಟು ಬಿಸಿ ಇರುತ್ತಾ ತಣ್ಣಗಿರುತ್ತಾ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಾಲು ಮತ್ತು ಮೊಸರನ್ನು ಅದಕ್ಕೆ ತಕ್ಕನಾಗಿ ಹಾಕಿ ಕಲಿಸ್ಬೇಕಾಗತ್ತೆ. ಅಂದರೆ ಈಗ ಆಫೀಸು ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಅಂದರೆ ಮೊಸರು ಸ್ವಲ್ಪ ಹಾಕಿ ಹಾಲು ಜಾಸ್ತಿ ಹಾಕಬೇಕು, ಆ ರೀತಿ. ಮತ್ತು ಮೇಲಿಂದ ಸ್ವಲ್ಪ ದಾಳಿಂಬೆ ಬೀಜನ ಹಾಕಿ 3ನೇ ಬಾಕ್ಸಿಗೂ ಹಾಕಿದೆ. ಕೊನೆ ಬಾಕ್ಸಲ್ಲಿ ಈ ಬೋಳು ಹುಳಿ ಜೊತೆ ತಿನ್ನೋದಕ್ಕೆ ಸ್ವಲ್ಪ ಅನ್ನ ಇಷ್ಟನ್ನು ಹಾಕಿ 4ನೇ ಬಾಕ್ಸು ಪ್ಯಾಕ್ ಮಾಡಿದೆ. ಇಷ್ಟು ಬಹಳ ಸುಲಭವಾಗಿ ರುಚಿಯಾಗಿ ಲಂಚ್ ಬಾಕ್ಸ್ ರೆಸಿಪಿ ತಯಾರಾಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.